ಪ್ರೈಸ್ ಲಾರ್ಡ್, ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ಈ ದಿವಸವು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಎಲ್ಲರನ್ನು ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 38ನೇ ಅಧ್ಯಾಯ 12ರಿಂದ. ಕೀರ್ತನೆಗಳು 38:12. ನನ್ನ ಪ್ರಾಣವನ್ನು ತೆಗೆಯಬೇಕೆಂಬವರು ನನಗೆ ಉರುಳುಗಳನ್ನು ಒಡ್ಡಿದ್ದಾರೆ. ನನ್ನ ವಿಪತ್ತನ್ನು ಕೋರುವವರು ನನಗೆ ನಾಶನವನ್ನೇ ನಿಶ್ಚಯಿಸಿಕೊಂಡು ಯಾವಾಗಲೂ ಮೋಸವನ್ನು ಕಲ್ಪಿಸುತ್ತಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅರಸರು ಕೂಡ ಇದನ್ನು ಹಿಂದೆ ಕೂಡ ನಾವು ಬಹಳ ಸಲ ತಿಳಿದುಕೊಂಡಿದ್ದೇವೆ. ದೇವರು ಅವರನ್ನು ಸತ್ಯವಂತರನ್ನಾಗಿ ಮಾಡಿದ್ರು, ನೀತಿವಂತರನ್ನಾಗಿ ಮಾಡಿದ್ರು, ಇದ್ದಿದ್ದಿನ ಇದ್ದಾಗಿ ಹೇಳಿದ್ರು. ಆಗ ಸ್ವಂತ ಹೆಂಡತಿ, ಅಪ್ಪನೇ ಮತ್ತು ಸ್ವಂತ ಮಗನೇ ಮತ್ತು ಇನ್ನೊಬ್ಬರು ಕೂಡ ಏನು ಮಾಡಿದ್ರು, ಅವ್ರನ್ನೆಲ್ಲ ಕೊಲೆ ಮಾಡಲಿಕ್ಕೆ ಬಂದರು. ಯಾವುದಾದ್ರೂ ಮಾಡಿ ಇವನಿಂದ ನಮಗೆ ಏನು ಲಾಭ ಇಲ್ಲಪ್ಪ, ನಷ್ಟ ಹೊರತು ಅಂಥೇಳಿ ಅವರನ್ನು ಕೊಲೆ ಮಾಡಲಿಕ್ಕೆ ಉರುಳು ಒಡ್ಡಿದ್ದಾರೆ. ಹಾಗೆ ಇವತ್ತು ದೇವರು ಯಾರ ಮುಖಾಂತರ ಇವತ್ತು ಸತ್ಯವನ್ನು ನುಡಿಸ್ತಾರೋ, ಒಳ್ಳೆಯದು ನ್ಯಾಯವನ್ನು, ಕೆಟ್ಟದ್ದು ಕೆಟ್ಟದ್ದು, ಸರಿ ಸರಿ, ನ್ಯಾಯವೇ ತಪ್ಪು ತಪ್ಪು, ಅನ್ಯಾಯ ಅನ್ಯಾಯವನ್ನೇ ಯಾರ ಮುಖಾಂತರ ತಿಳಿಸ್ತಾರೋ ಅವರಿಂದ ಈ ಮೋಸಗಾರರಿಗೆ, ದುಷ್ಟರಿಗೆ, ಅನೀತಿವಂತರಿಗೆ, ನೀಚರಿಗೆ, ಲೋಕದ ಪರಿಸ್ಥಿತಿ ಜೀವಿಸುವವರಿಗೆ ಬಹಳ ಕಷ್ಟ ಆಗ್ತದೆ. ಆಗ ಅಂಥವ್ರನ್ನ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ನಡೆದು ಹೋಗಿದೆ, ಈಗಲೂ ಅದೇ ನಡೆಯುತ್ತಲೇ ಇದೆ. ಆಗ ನನಗೆ ವಿಪತ್ತನ್ನು ಕೋರುವವರು ನನಗೆ ನಾಶನವನ್ನೇ ನಿಶ್ಚಯಿಸಿಕೊಂಡು ಯಾವಾಗಲೂ ಮೋಸವನ್ನು ಕಲ್ಪಿಸುತ್ತಿದ್ದಾರೆ. ನೋಡಿ ಯಾವ ರೀತಿ ಮೋಸದ, ಒಂಥರ ಮುಖಕ್ಕೊಂಥರ ಮಾತಾಡೋದು, ಒಂದು ಮಾತಾಡಿ ಅವರ ಪರವಾಗಿ ಮಾತಾಡೋದು, ಸಂತೋಷಗೊಳಿಸುವುದು, ಅವರ ಎದುರುಗಡೆ ಅವರಿಗೆ ಬೇಕಾದಾಗೆ ಮಾತಾಡೋದು, ಹಿಂದುಗಡೆಯಿಂದ ನಾನಾ ರೀತಿ ಕುಯುಕ್ತಿ ಬುದ್ಧಿಗಳನ್ನು ಮಾಡುವಂಥದ್ದು, ಇದೇ ರೀತಿ ಅವರು ಮಾಡ್ತಾ ಇರ್ತಾರೆ. ಅಂಥವ್ರನ್ನ ನಾವು, ದೇವರು ನಮಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟು, ದೇವರು ಯಾರಿಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟಿದ್ದಾರೋ ಅಂಥವ್ರನ್ನ ಪತ್ತೆ ಹಚ್ಚುವುದು ಕೂಡ ಅವರಿಗೆ ಬಹಳ ಅವರು ಪತ್ತೆ ಹಚ್ಚಲು ಸುಲಭವಾಗ್ತದೆ. ಅವರಿಗೆ ಜ್ಞಾನವನ್ನು ದೇವರು ಕೊಟ್ಟಿರ್ತಾರೆ. ಆಗ ಅಂಥವರಿಗಾಗಿ ಕೂಡ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ಇಂಥವ್ರು ಈ ರೀತಿ ನಮಗೆ ಉರುಳು ಒಡ್ಡಿದ್ದಾರೆ ನಡೆ ನುಡಿ ಕ್ರಿಯೆಗಳಲ್ಲಿ ಕೂಡ. ದೇವರ ವಾಕ್ಯ ನಮ್ಮಲ್ಲಿ ಸಂಪೂರ್ಣವಾಗಿ ನೆಲೆಗೊಂಡ್ರೆ ಇಂತಿಂಥವ್ರು ಹೀಗೇ ಇದ್ದಾರೆ ಅಂತ ನಾವು ಗುರುತು ಹಚ್ಚಬಹುದು. ಆದರೆ ಸಂಪೂರ್ಣವಾಗಿ ದೇವರ ವಾಕ್ಯಗಳು ಇವತ್ತು ಕುರಾನ್ ಇರ್ಬೋದು, ಮಹಾಭಾರತ ಇರ್ಬೋದು, ಭಗವದ್ಗೀತೆ ಇರ್ಬೋದು, ವೇದಗಳಿರ್ಬೋದು, ಪುರಾಣಗಳಿರ್ಬೋದು, ಬೈಬಲ್ ಇರ್ಬೋದು, ಇದೆಲ್ಲವೂ ನಮಗೆ ಜ್ಞಾನವನ್ನು ಕೊಡುವಂಥದ್ದು. ಆ ವಾಕ್ಯ ನಮ್ಮ ಹೃದಯದಲ್ಲಿ ಅಡಗಿದ್ರೆ, ಜ್ಞಾನದಲ್ಲಿ ಅಡಗಿದ್ರೆ ಖಂಡಿತವಾಗಿ ಇಂಥವ್ರನ್ನ ನಾವು ಪತ್ತೆ ಹಚ್ಚಬಹುದು. ಅಂಥವರಿಗಾಗಿ ದೇವರಲ್ಲಿ ಪ್ರಾರ್ಥಿಸಬೇಕು. 13. ನಾನಂತೂ ಕಿವುಡನಂತೆ ಕೇಳದವನಾಗಿದ್ದೇನೆ, ಮೂಕನಂತೆ ಬಾಯಿ ತೆರೆಯುವುದೇ ಇಲ್ಲ. ನೋಡಿ, ಅಂಥವರ ಮಧ್ಯದಲ್ಲಿ ಅವರು ಏನಾದರೂ ಹೇಳ್ಬೋದು, ನಮಗೆ ಬೇಕಾದಾಗೆ ಮಾತಾಡ್ಬೋದು. ಅವರು ಕಣ್ಣು ಸೊನ್ನೆ ಮಾಡಿಕೊಂಡು ಮೊದಲೇ ಉಪಾಯ ಮಾಡಿಕೊಂಡು ಅಥವಾ ಎದುರುಗಡೆ ಒಂದು ಹಿಂದುಗಡೆ ಒಂದು ಮಾತನಾಡ್ಬೋದು. ಆಗ ನಾವು ಅವರಿಗೆ ಏನು ಉತ್ತರ ಕೊಡೋಕೆ ಹೋಗಬಾರ್ದು, ಪ್ರಶ್ನೆ ಮಾಡಬಾರ್ದು. ಅವ್ರನ್ನ ತಿಳ್ಕೊಂಡು ಇಂಥ ವೈರಿಗಳನ್ನು ಸುಮ್ಮನೆ ಇದ್ದುಬಿಡ್ಬೇಕು. ನಾವು ಅವರಿಗೆ ಓದೋ ಸಮಯದಲ್ಲಿ ಅವರಿಗೆ ತಕ್ಕಂತೆ ನಾವು ಮಾತನಾಡಿಕೊಂಡು ಅವರನ್ನು ನಾವು ಸಂತೋಷಗೊಳಿಸುವವರಾಗಿರಬೇಕು. ಆದರೆ ಅವ್ರನ್ನ ತಿಳ್ಕೊಂಡವರಾಗಿರಬೇಕು. ಯಾವುದೇ ಮತ್ತು ಅವರೊಂದಿಗೆ ನಾವು ವಾದ ಮಾಡೋಕ್ಕೆ ಹೋಗಬಾರ್ದು. ಯಾಕೆಂದರೆ ಅವರು ಜನ ಜಾಸ್ತಿ ಇರ್ತಾರೆ ಲೋಕದವರು, ನಾವು ಅಲ್ಪಸಂಖ್ಯಾತರಂದರೆ ಸ್ವಲ್ಪ ಜನ, ದೇವರಿಂದ ಆರಿಸಲ್ಪಟ್ಟವರು ಸ್ವಲ್ಪ ಜನ. ಈಗ ವಿರೋಧಿಗಳು, ಮೋಸ ದಗ ಮಾಡೋರ ಲೋಕದಲ್ಲಿ ಬಹಳ ಜನ ತುಂಬಿ ಹೋಗಿದ್ದಾರೆ. ಈಗ ಹೆಚ್ಚಿನ ಅಂಶ 1,000ರಲ್ಲಿ ಒಬ್ಬನು ಕೂಡ ಉತ್ತಮನು ಸಿಕ್ಕುವುದು ಬಹಳ ಕಷ್ಟವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನೇ ಕೂಡ ಪ್ರಸಂಗಿ ಅಂದರೆ ಉಪದೇಶ
ಉಪದೇಶ ಮಾಡುವನು. ಅವನ ಮುಖಾಂತರ ದೇವರು ಜ್ಞಾನಿ ಸೊಲೊಮೋನ್ ಅಂತ ವಿಶೇಷವಾದ ಜ್ಞಾನವಂತ ಅಂತ ಅವರ ಮೂಲಕ ದೇವರನ್ನು ಮಾತನ್ನು ಹೇಳಿದ್ದಾರೆ. 1000 ಪುರುಷರಲ್ಲಿ ಒಬ್ಬರಾದರೂ ಸಿಗಬಹುದು ಅಂತ, ಅದು ಸಿಗ್ತಾರೆ ಅಂತ ಹೇಳಲಿಲ್ಲ, ಸಿಕ್ಕಬಹುದು. ಸ್ತ್ರೀಯರಲ್ಲಿ ಮಾತ್ರ 1000ಕ್ಕೆ 1 ಸಿಕ್ಕುವುದಿಲ್ಲ ಅಂತೇಳಿ. ಇದನ್ನು ಬಹಳ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು, ತಿಳಿದುಕೊಳ್ಳಬೇಕು. ಹಾಗೆ ಅರ್ಥ ಮಾಡಿ ತಿಳಿದುಕೊಳ್ಳಬೇಕಾದರೆ ದೇವರ ವಾಕ್ಯವು ನಮ್ಮ ಹೃದಯದಲ್ಲಿ ಜ್ಞಾನದಲ್ಲಿ ಅಡಕವಾಗಿರಬೇಕು. ಹಾಗಂತವ್ರ ಮಧ್ಯೆ ನಾವು ಬಾಯಿ ಬರದವರಾಗಿ ಸುಮ್ಮನೆ ಇರಬೇಕು, ಕಿವಿ ಕೇಳದವರಾಗಿ ಸುಮ್ಮನೆ ಇದ್ದು ಬಿಡಬೇಕು. ನೀ ಹೀಗೆ ಮಾತಾಡ್ತಿದ್ಯಾ, ಆಯಿತು ಮಾತನಾಡು, ನಿನ್ನ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಾವು ಯೋಚನೆ ಮಾಡಿಕೊಂಡು ಸುಮ್ಮನೆ ಇದ್ದು ಬಿಡಬೇಕು. ಪರವಾಗಿ ವಾದ ಮಾಡಿದರೆ ಅವರು ಹಾಗೆ ಮಾತಾಡಿ ಇವರು ಮಾತಿನಲ್ಲಿ ತಪ್ಪು ಸಿಕ್ಕಿದಾಗ ಅವರ ಮೇಲೆ ತಪ್ಪು ಹೊರಿಸಿ ಏನಾದರೂ ಮಾತಾಡ್ತಾರೆ, ಅವರು ಜಗಳಕ್ಕೆ ಬರ್ತಾರೆ. ದೇವರು ಕೂಡ ಮನುಷ್ಯನ ಅವತಾರವಿತ್ತಿ ಲೋಕಕ್ಕೆ ಬಂದಾಗ ಅದೇ ಆಗಿದ್ದು. ಅದಕ್ಕೆ ಬಾಯಿ ತೆರೆಯಲೇ ಇಲ್ಲ ಎಂಬುದಾಗಿ ಕೂಡ ನಾವು ಓದುತ್ತೇವೆ. ಯೆಶಾಯ 53ನೇ ಅಧ್ಯಾಯ 1ರಿಂದ 12ರವರೆಗೆ ಓದುವಾಗ ಅವರನ್ನು ಹಿಡಿದಾಗ, ಅರೆಸ್ಟ್ ಮಾಡಿದಾಗ, ಮಾಡಿದಾಗ, ನಾನಾ ರೀತಿಯ ಶಿಕ್ಷೆ ಕೊಟ್ಟಾಗ ಏನಾದರೂ ವಿರುದ್ಧ ಮಾತಾಡಿದರೆ ಇಲ್ಲ, ಬಾಯಿ ಮುಚ್ಚಿ ಕಿವಿ ಕೇಳದವರಾಗಿ, ಬಾಯಿ ತೆರೆದ ಹಾಗೆ ಇದ್ದರು, ಮೂಕರಾಗಿ ಕಿವುಡನಾಗಿ. ದೇವರ ನಮಗೆ ಸ್ತೋತ್ರವಾಗಲಿ. ಆ ರೀತಿ ನಾವು ಜೀವಿಸಬೇಕಾಗಿದೆ. ಅವರ ಎದುರು ನಿಂತು ನಾವು ಮಾತಾಡಬಾರದು, ಎದುರಿಸಲು ಹೋಗಬಾರದು ಅಂತ ಇದರ ಅರ್ಥ. ದೇವರ ನಮಗೆ ಸ್ತೋತ್ರ. ಒಂದೊಂದು ಸಮಯ ಮಾತಾಡಬೇಕಾಗ್ತದೆ, ಆ ಸಮಯದಲ್ಲಿ ದೇವರೇ ಮಾತನಾಡಿಸುತ್ತಾರೆ. ಆಗ ನಮ್ಮ ಭರವಸೆ ದೇವರ ಮೇಲೆ ಇರಬೇಕು. 14, ನಾನು ಕಿವಿ ಕೇಳಿಸದವನಂತೆಯೂ ಪ್ರತ್ಯುತ್ತರ ಕೊಡಲಾರದಂತೆಯೂ ಆದೆನು. ನೋಡಿ, ಮತ್ತು ಕೂಡ ಅದು ಕಿವಿ ಕೇಳದಾಗಿ ಆಗ್ಬಿಟ್ಟೆ, ಬಾಯಿ ಬರದಾಗಿ ಆಗ್ಬಿಟ್ಟೆ, ಉತ್ತರ ಕೊಡಕ್ಕೆ ಹೋಗಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಿರೋಧಿಗಳ ಮಧ್ಯದಲ್ಲಿ ನಾವು ಜೀವಿಸಬೇಕಾದ್ರೆ ಆ ರೀತಿಯಲ್ಲಿ ಇರಬೇಕು. ನಮ್ಮ ಭರವಸೆ ಯೋಚನೆ ದೇವರಲ್ಲಿ ಇಟ್ಟುಕೊಂಡು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಮುಂದೆ ಸಾಗುವುದೇ ನಮ್ಮ ಕೆಲಸವಾಗಿದೆ. 15, ಯೆಹೋವನೇ, ನಿನ್ನನ್ನೇ ನಿರೀಕ್ಷಿಸಿಕೊಂಡಿದ್ದೇನೆ. ನನ್ನ ಕರ್ತನೇ, ನನ್ನ ದೇವರೇ, ನೀನೇ ಸದುತ್ತರವನ್ನು ಕೊಡುವವನು. ನೋಡಿ, ನಮ್ಮ ಭರವಸೆ ಯಾರಲ್ಲಿರಬೇಕು? ದೇವರೇ, ನಾನು ನಿನ್ನನ್ನೇ ನಿರೀಕ್ಷೆ ಮಾಡಿಕೊಂಡಿದ್ದೇನೆ ಅಪ್ಪ, ನಿನ್ನ ಮೇಲೆ ನನಗೆ ಭರವಸೆ, ನನಗೆ ನೀನು ಸದುತ್ತರವನ್ನು ಕೊಡು. ಯಾರೊಂದಿಗೆ ಮಾತನಾಡಬೇಕು, ಯಾರೊಂದಿಗೆ ಮಾತನಾಡಬಾರ್ದು, ಹೇಗೆ ಮಾತನಾಡಬೇಕು ಅಂತೇಳಿ ನನಗೆ ನೀನೇ ಸದುತ್ತರವನ್ನು ದಯಪಾಲಿಸು, ನನಗೆ ಜ್ಞಾನವನ್ನು ನೀನೇ ಕೊಡು ಅಂಥೇಳಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರ. 16ನೇ ವಚನ, ನನ್ನ ವಿಷಯದಲ್ಲಿ ಶತ್ರುಗಳಿಗೆ ಸಂತೋಷವಾಗಬಾರದು. ನಾನು ಜಾರಿ ಬಿದ್ದರೆ ಹಿಗ್ಗೋರಲ್ಲ ಅಂದುಕೊಂಡೇನು. ದೇವರ ನಾಮಕ್ಕೆ ಸ್ತೋತ್ರ. ದೇವರೇ, ನನ್ನ ಶತ್ರುಗಳಿಗೆ ಸಂತೋಷವಾಗುವಾಗೆ ನಾನು ಆಗಬಾರ್ದಪ್ಪ. ಅವರಿಗೆ ತಕ್ಕಾದ ಉತ್ತರವನ್ನು ನೀನೇ ಕೊಡು, ನೀನೇ ಅವರಿಗೆ ಯುದ್ಧ ಮಾಡು, ಅವರೊಂದಿಗೆ ಮಾತನಾಡು, ಉತ್ತರ ಕೊಡುವಂಥ ಶತ್ರುಗಳಿಗಾಗಿ ಪ್ರಾರ್ಥಿಸಬೇಕು. ನಾನು ಜಾರಿ ಬಿದ್ದರೆ ಅವರೆಲ್ಲರೂ ಖಂಡಿತವಾಗಿ ನಗುತ್ತಾರೆ, ಅಂಥದಕ್ಕೆ ಅವಕಾಶ ಕೊಡಬೇಡ ದೇವರೇ. ಅವರ ಎದುರುಗಡೆ ನನ್ನನ್ನು ನಿನ್ನ ಪ್ರೀತಿಯಲ್ಲಿ ನಡೆಸು, ನಿನ್ನ ವಿಶೇಷವಾದ ಜ್ಞಾನವನ್ನು ಕೊಟ್ಟು ನೀನು ನಡೆಸಪ್ಪ ಅಂಥೇಳಿ ನಾವು ಪ್ರಾರ್ಥಿಸಬೇಕು. ಖಂಡಿತವಾಗಿಯೂ ನಾವು ದೇವರಲ್ಲಿ ಭರವಸೆ ಇಟ್ಟು ಭಯ ಭಕ್ತಿಯಿಂದ ಜೀವಿಸಿದರೆ ಖಂಡಿತವಾಗಿಯೂ ಒಂದಲ್ಲ ಒಂದು ದಿವಸ ವೈರಿಗಳಿಗೆ ದೇವರೇ ಉತ್ತರವನ್ನು ಕೊಡ್ತಾರೆ. ಕಣ್ಣಲ್ಲಿ ಕಾಣುವಂತೆ, ಕಿವಿಯಾರೆ ಕೇಳುವಂತೆ ಮಾಡ್ತಾರೆ. ಖಂಡಿತವಾದಲ್ಲಿ ಸಂಶಯ ಇಲ್ಲ. ಇದಕ್ಕೆಲ್ಲ ನಾನೇ ಸಾಕ್ಷಿಯಾಗಿದ್ದೇನೆ. ಒಂದಲ್ಲ ಒಂದು ದಿವಸ ಅವರಿಗೆ ನಾಚಿಕೆಯಾಗುವಾಗ ಇವರನ್ನು ಏನು ಮಾಡೋಕ್ಕೂ ಆಗಿಲ್ಲಲ್ಲಪ್ಪ, ಇವರನ್ನು ಸೋಲ್ಸೋಕ್ಕೂ ಆಗೋದಿಲ್ಲಲ್ಲ, ಏನು ಮಾತಾಡಿದರೂ ಆಗೋದಿಲ್ಲ, ನಾವು ಏನು ಉಪಾಯ ಮಾಡಿದರೂ ಆಗೋದಿಲ್ಲಲ್ಲ ಅಂತೇಳಿ ಅವರ ಮನಸ್ಸಿಗೆ ಬರುತ್ತದೆ. ಆದ ಕಾರಣ ನಮ್ಮ ಮುಖಾಂತರ ದೇವರೇ ಯುದ್ಧ ಮಾಡುವವರಾಗಿದ್ದಾರೆ, ಅವರಿಗೆ ಉತ್ತರವನ್ನು ಕೊಡುವವರಾಗಿದ್ದಾರೆ. ಇದನ್ನು ಹಿಂದೆ ಕೂಡ ತಿಳಿದುಕೊಂಡಿದ್ದೇವೆ. ನನ್ನ ಜೀವಿತದಲ್ಲಿ ಕೂಡ ಬಹಳ ನಡೆದು ಹೋಗಿದೆ. ದೇವರು ಆದುಕೊಂಡವರ ಜೀವಿತದಲ್ಲಿಯೂ ಬಹಳ ಒಬ್ಬೊಬ್ಬರು ಸಾಕ್ಷಿಯನ್ನು ನುಡಿಯುತ್ತಲೇ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. 17ನೇ ವಚನ, ನನಗೆ ಆಪತ್ತೇ ಸಿದ್ಧವಾಗಿದೆ, ಯಾವಾಗಲೂ ನನಗೆ ಸಂಕಟವಿದೆ. ಯಾವಾಗಲೂ ನೋಡಿ ಅಂಥವ್ರು ಏನು ಮಾಡ್ತಾರೆ, ಕುಯುಕ್ತಿಯರ ಬಗ್ಗೆ ಯೋಚನೆ ಮಾಡ್ತಲೇ ಇರಬೇಕು. ಒಂದಲ್ಲ ಒಂದು ಅವರವರು ಒಂದುಗೂಡಿಕೊಂಡು ದೂರ ಕುಸುಕುಸು ಮಾತನಾಡಿಕೊಂಡು, ಆಗಲೇ ನಾವು ಹೇಳಿದಾಗಿ ಎದುರೊಂದು ಹಿಂದುಗಡೆ ಒಂದು ಮಾತಾಡಿಕೊಂಡು ನಮಗೆ ಚುಚ್ಚಿ ಮಾತಾಡೋರಾಗಿದ್ದಾರೆ. ಏನಾದರೂ ಮಾಡಿ ಇವನ ಬಾಯಿಂದ ಒಂದು ಮಾತು ಬರಲಿ, ಇವನ ಹತ್ರ ಜಗಳ ತೆಗಿಬೇಕು, ನಾವು ಇವನ್ನ ಹೇಗಾದ್ರೂ ಮಾಡಿ ಸೋಲಿಸಬೇಕು ಅಂತ ಅದು ನಮಗೆ ಸಂಕಟವಾಗ್ತದೆ.
ಆದರೂ ಕೂಡ ನಾವು ಏನು ಮಾಡಬೇಕು, ಅದನ್ನು ಕ್ಯಾರೆ ಮಾಡದೆ ಅವರೊಂದಿಗೂ ನಾವು ಸುಮ್ಮನೆ ಇದ್ದು, ಒಂದು ವೇಳೆ ನಾವು ಹೋಗ್ತಾ ಇದ್ದೇವೆ, ಅವರು ದೂರದಿಂದ ಬರ್ತಾ ಇದ್ದಾರೆ ಅಂದರೆ ಆ ದಾರಿಯನ್ನು ಸರಿಸಿ ನಾವು ಹೋಗಬೇಕು. ಅವರು ಮಾತನಾಡಿದರು, ಏನಪ್ಪ ಒಳ್ಳೇದಾ, ಏನಪ್ಪ ಚೆನ್ನಾಗಿದ್ದೀರಾ, ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ತಿರುಗಿ ಉತ್ತರ, ಬಾಪ ಒಂದು ಟೀ ಕುಡಿಯೋಣ, ಹೋಗೋಣ ಬಾ, ನಿಲ್ಲು, ಅಲ್ಲಿ ಮೀಟಿಂಗ್ ಇದೆ, ಇಲ್ಲಿ ಮೀಟಿಂಗ್ ಇದೆ, ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ, ಏನಾದರೂ ಒಂದು ನಾವು ಅಲ್ಲಿ ಹೇಳಿ ತಪ್ಪಿಸಿ ಮುಂದೆ ಹೋಗುವುದನ್ನು ಕಲಿಯಬೇಕು. ಬಹಳ ಸಂಕಟವಿದೆ, ದಾರಿ ಬಿಟ್ಟು ನಾವು ದೂರ ಹೋಗಬೇಕು, ಅಂಥವರ ಸಹವಾಸ ಇರಬಾರದು. ಅದಕ್ಕೆ ಕೀರ್ತನೆ ಒಂದನ್ನು ಬಹಳ ಚೆನ್ನಾಗಿ ನಾವು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕು. ದೇವರ ನಮಗೆ ಸ್ತೋತ್ರವಾಗಲಿ. 18, ನಾನು ಅಪರಾಧಿಯೇ ಹೌದೆಂದು ಒಪ್ಪಿಕೊಳ್ಳುತ್ತೇನೆ, ನನ್ನ ಪಾಪದ ದೆಸೆಯಿಂದಲೇ ನನಗೆ ವ್ಯಸನ ಉಂಟಾಯಿತು. ನೋಡಿ, ಒಂದೊಂದು ಸಲ ಒಂದೊಂದು ಪಾಪ ಏನು ಮಾಡ್ತದೆ, ಬರೀ ವೈರಿಗಳಿಂದ ಮಾತ್ರ ಅಲ್ಲ, ನಾವು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದಾಗ ನಮ್ಮ ನಡೆ, ನುಡಿ, ಕ್ರಿಯೆಗಳು, ಮಾತುಗಳು ಪ್ರತಿ ಒಂದು ದೇವರ ವಾಕ್ಯಗಳಿಗೂ 10 ದಶಾಜ್ಞೆಗಳಿಗೂ ವಿರುದ್ಧವಾಗಿ ನಡೆದಾಗಳಿಗೂ ನಮಗೆ ಪಾಪ ಬರುತ್ತದೆ, ನಮಗೆ ಶಿಕ್ಷೆ ಬರ್ತದೆ, ಬೇಸರ ಉಂಟಾಗ್ತದೆ. ಅದರಲ್ಲಿಯೂ ನಾವು ಬಹಳ ಜಾಗೃತರಾಗಿರಬೇಕು. ಮೊದಲು ನಮಗೆ ನಾವೇ ಪ್ರಶ್ನೆ ಹಾಕೊಳ್ಬೇಕು, ನಾನು ಎಲ್ಲಿ ತಪ್ಪಿ ಹೋಗಿದ್ದೇನೆ. ಅದಕ್ಕೆ ಹೇಳೋದು 10 ದಶಾಜ್ಞೆಗಳು ನಮ್ಮ ಹೃದಯದಲ್ಲಿ, ಮನಸ್ಸಿನಲ್ಲಿ ಯಾವಾಗಲೂ ಇರಬೇಕು ಅಂತ ಹೇಳೋದು ಅದುವೇ. ಅದಕ್ಕೆ ಸೀನಾಯಿ ಬೆಟ್ಟದಲ್ಲಿ ದೇವರು ಆದುಕೊಂಡಂಥ ಇಸ್ರೇಲ್ ಜನಗಳಿಗೆ ಆ 10 ದಶಾಜ್ಞೆಗಳನ್ನು ಕೊಟ್ಟರು. ಅದು ಇವತ್ತು ನಮಗೆ ಕೂಡ ಬಹಳ ಪ್ರಾಮುಖ್ಯವಾಗಿದೆ. ಅದು ನಮ್ಮಲ್ಲಿದ್ದಾಗ ಮಾತ್ರ ನಮ್ಮ ಪಾಪಗಳು ನಮಗೆ ಅರಿಕೆಯಾಗ್ತದೆ. ಅದು ನಮ್ಮ ಪಾಪಗಳನ್ನು ತೋರಿಸಿಕೊಡುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರ. ಅದಕ್ಕೆ ನಾವು ಹೌದು ಎಂದು ಒಪ್ಪಿಕೊಳ್ಳುತ್ತೇನೆ ಅಂತ ದಾವೀದರಸರು ಹೇಳಿದರು. ಹಾಗೆ ನಾವು ಕೂಡ ಏನು ಮಾಡಬೇಕು, ಅದನ್ನ ಒಪ್ಪಿಕೊಳ್ಳಲೇಬೇಕು. ಅದರಿಂದಲೂ ನಮಗೆ ಬೇಸರ ಉಂಟಾಗಬಹುದು. ಇದರ ಬಗ್ಗೆ ಕೂಡ ಬಹಳ ತಿಳಿದುಕೊಳ್ಳಬೇಕಾಗಿದೆ. 19ನೇ ವಚನ, ನನ್ನ ಶತ್ರುಗಳು ಚುರುಕಾದವರು ಬಲಿಷ್ಠರು ಆಗಿದ್ದಾರೆ, ನನ್ನನ್ನು ಅನ್ಯಾಯವಾಗಿ ದ್ವೇಷಿಸುವರು ಬಹುಮಂದಿ. ಶತ್ರುಗಳು ಏನಾಗಿದ್ದಾರೆ, ಬಹಳ ಬಲಿಷ್ಠರ. ಅವರ ಈಗ ನಾವು ಆಗಲೇ ತಿಳ್ಕೊಂಡಾಗೆ ನಾವು ಅಲ್ಪಸಂಖ್ಯಾತರು. ಯಾಕೆಂದರೆ 1,00,000 ಒಬ್ಬನು ಕೂಡ ಸಿಕ್ಕುವುದು ಬಹಳ ಕಷ್ಟ, ಇಲ್ಲವೇ ಇಲ್ಲ. ಏನಾದರೂ 1,00,000ಕ್ಕೆ 10 ಜನ ಸಿಕ್ಕಬಹುದೇನೋ, ಅದು ಸಿಕ್ಕಿದರೆ ಪುಣ್ಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದರೆ ದೇವರಿಂದ ಆಯ್ಕೆಯಾದವರು, ನೀತಿವಂತರು, ಸಾಧಾರಣದವರು. ಶತ್ರುಗಳ ಇಡೀ ಲೋಕವನ್ನೇ ಇವತ್ತು ನಾವು ನೋಡ್ತಾ ಇದ್ದಾಗ, ಮಾಧ್ಯಮಗಳ ಮೂಲಕ, ಪ್ರತಿಯೊಂದರ ಮೂಲಕ ನಾವು ಗಮನಿಸಿದಾಗ ಶತ್ರುಗಳ ಗುಂಪೇ ಜಾಸ್ತಿ. ಅವರು ಬಲಾಢ್ಯರು, ಏನು ಬೇಕಾದರೂ ಅವರು ಮಾಡ್ತಾರೆ. ಅದಕ್ಕೆ ಅಂಥವರಿಂದ ನಾವು ದೂರ ಇರಬೇಕಾಗಿದೆ. ಹಾಗೆ ಬಲಿಷ್ಠರು, ಚುರುಕು, ಅವರು ಯಾವಾಗಲೂ ಚುರುಕಾಗಿರ್ತಾರೆ. ಪ್ರತಿ ಒಂದನ್ನು ಮಾತನಾಡಿಕೊಂಡು ಚುರುಕು, ಅನ್ಯಾಯ, ಚುರುಕು ಬುದ್ಧಿಯನ್ನು ಮಾತಾಡಿಕೊಂಡು ಅವರು ಯಾವಾಗಲೂ ಬಲಾಢ್ಯರು ಆಗಿರ್ತಾರೆ, ಚುರುಕು ಆಗಿರ್ತಾರೆ. ನನ್ನನ್ನು ಅನ್ಯಾಯವಾಗಿ ದ್ವೇಷಿಸುವರು ಬಹುಮಂದಿ. ನೋಡಿ, ನಾವು ಒಳ್ಳೆ ರೀತಿಯಲ್ಲಿ ನಡೆಯುವಾಗ ಅನ್ಯಾಯದ ಬಗ್ಗೆ ಮಾತನಾಡುವವರು, ದ್ವೇಷ ಮಾಡುವವರು ಬಹಳ ಜನ ಇರ್ತಾರೆ. ಈಗ ಉದಾಹರಣೆಗೆ, ನಾನೊಂದು ಗ್ರಾಮದಲ್ಲಿ ನನ್ನನ್ನು ದೇವರು ಬಹಳ ವರ್ಷವಾಗಿ ನಿಲ್ಲಿಸಿದ್ದಾರೆ. ಆದರೆ ಮಾತಾಡ್ತಾರೆ, ಅವರು ಏನಾದರೂ ಅವರು ಮಾತನಾಡಿದಾಗ ಅವರ ಜೊತೆ ಮಾತನಾಡಿ ಅವರ ವ್ಯವಹಾರಗಳಲ್ಲಿ ನಾವು ಕೂಡಿಕೊಂಡು ಅವರ ಹಾಗೆ ನಡೀತಾ ಇದ್ದರೆ, ಅವರು ಕೇಳಿದ ಹಾಗೆ ಕೊಡ್ತಾ ಇದ್ದರೆ ನಾನು ಬಹಳ ಒಳ್ಳೆಯವನು. ಆದರೆ ನಾನು ನಡೆ, ನುಡಿ, ಕ್ರಿಯೆಗಳನ್ನ ಏನು ಮಾಡ್ತೇನೆ, ದೇವರ ವಾಕ್ಯಕ್ಕೆ ಬಿಟ್ಟು ಹೋಗುವುದಿಲ್ಲ. ಒಂದೊಂದು ಸಲ ಅವರನ್ನೇ ಎಚ್ಚರಿಸ್ತೇನೆ, ಒಳ್ಳೆ ಬುದ್ಧಿವಾದಗಳನ್ನ ಹೇಳ್ತಾ ಇದ್ದೇನೆ. ಆದರೆ ಅವರಿಗೆ ನನ್ನ ಮೇಲೆ ಸಿಟ್ಟು, ಮಾತು ಕೇಳೋರು ಆಗುವುದಿಲ್ಲ. ಕಾರಣ, ಇಡೀ ಊರೇ ಹಾಗೆ ಇದೆ. ಒಂದು ಮನುಷ್ಯ ಇದ್ದಾನೆ, ಬಹಳ ಚೆನ್ನಾಗಿ ಕಾಲಜ್ಞಾನವನ್ನು ಓದಿ ಎಲ್ಲವನ್ನ ತಿಳಿದುಕೊಳ್ಳೋನು, ಈಗಲೂ ಓದ್ತಲೇ ಇದ್ದಾನೆ. ಆದರೆ ಹೌದಪ್ಪ, ಹಾಗೆ ಹೀಗೆ ಅಂತ ಹೇಳ್ತಾನೆ. ಅವನ ನಡೆ, ನುಡಿ, ಕ್ರಿಯೆಗಳು ಆ ವಾಕ್ಯಕ್ಕೆ ಸರಿಯಾಗಿ ಇಲ್ಲ, ಕಾಲಜ್ಞಾನಕ್ಕೆ ಸರಿಯಾಗಿಲ್ಲ. ನೀನು ಓದಿಕೊಂಡು ನೀನು ಈ ರೀತಿ ಮಾಡ್ತಾ ಇದೆಯಲ್ಲ, ಹೌದಲ್ಲ ಅಂತ ಹೇಳ್ತಾ ಇದೆಯಲ್ಲ, ನೀನೇ ಕೆಲಸವನ್ನು ಮಾಡ್ತಾ ಇದೆಯಲ್ಲಪ್ಪ, ನೀನು ಇತರರಿಗೆ ಏನು ಬುದ್ಧಿವಾದ ಹೇಳ್ತೀಯ, ಸುಮ್ಮನೆ ಯಾಕೆ ಬಾಯಲ್ಲಿ ಮಾತಾಡ್ತೀಯ, ಸುಮ್ಮನೆ ಇದ್ದು ಬಿಡು ಅಂತ ಒಂದ್ಸಲ ಹೇಳಿದಾಗ ನನ್ನ ಮೇಲೆ ಬಹಳ ಸಿಟ್ಟು ಬಂತು ಆ ಮನುಷ್ಯನಿಗೆ. ಹಾಗೆ ನನ್ನ ಎದುರುಗಡೆ ನನಗೆ ಬೇಕಾದಾಗೆ ಮಾತಾಡ್ತಾನೆ, ಹಿಂದುಗಡೆಯಿಂದ ದೂಷಣೆ ಮಾಡೋವನಾಗಿದ್ದಾನೆ. ನೋಡಿ, ಇದು ಬಹಳ ಕಡೆಗಿದೆ. ಹಾಗೆ ಏನಾಗಿದೆ ಅಲ್ಲಿ, ನನ್ನ ಶತ್ರುಗಳು ಚುರುಕಾದವರು ಬಲಿಷ್ಠರು ಆಗಿದ್ದಾರೆ, ನನ್ನನ್ನು ಅನ್ಯಾಯವಾಗಿ ದ್ವೇಷಿಸುವವರು ಬಹುಮಂದಿ ಇದ್ದಾರೆ. ಇಂಥವ್ರ ಮಧ್ಯೆ ಬಹಳ ಎಚ್ಚರವಾಗಿರಬೇಕು. ಒಂದೊಂದು ಸಮಯ ಹೀಗೆ ಮಾತಾಡುವ ಅವಕಾಶವನ್ನು ದೇವರೇ ಕೊಡ್ತಾರೆ. ಯಾರೊಂದಿಗೆ ಮಾತನಾಡಬೇಕು ತಿಳಿಸಬೇಕು, ಆ ಸಮಯದಲ್ಲಿ ಪವಿತ್ರಾತ್ಮರ ಮೂಲಕ ದೇವರು ಸಹಾಯ ಮಾಡ್ತಾರೆ. ಮತ್ತು ಎಲ್ಲ ಸಮಯದಲ್ಲಿಯೂ, ಎಲ್ಲ ಜಾಗದಲ್ಲಿಯೂ ಎಲ್ಲರೊಂದಿಗೂ ಅಲ್ಲ, ಬಾಯಿ ಬಾರದವರೆಗೆ ಮೂಗರಾಗಿರಬೇಕು, ಕಿವಿ ಕೇಳದವರಾಗಿ ನಾವು ಕಿವುಡರಾಗಿರಬೇಕು. ದೇವರ ನಮಗೆ ಸ್ತೋತ್ರ.
19ನೇ 20ನೇ ವಚನ. ಉಪಕಾರಕ್ಕೆ ಪ್ರತಿಯಾಗಿ ಅಪಕಾರ ಸಲ್ಲಿಸುವವರು, ಒಳ್ಳೆಯದನ್ನು ಅನುಸರಿಸುವವರು ನನ್ನನ್ನು ಎದುರಿಸುತ್ತಾರೆ. ದೇವರ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಉಪಕಾರಕ್ಕೆ ಪ್ರತಿಯಾಗಿ ಅಪಕಾರ ಸಲ್ಲಿಸುವವರು, ಎಷ್ಟೇ ಒಳ್ಳೇದು ಮಾಡಿದ್ರು, ಎಷ್ಟೇ ಒಳ್ಳೇದು ಹೇಳಿದ್ರು, ಎಷ್ಟೇ ಉಪಕಾರ ಮಾಡಿದ್ರು ಕೂಡ ತಿರುಗಿ ವಿರುದ್ಧನೇ ಬಗೀತಾರೆ, ವಿರುದ್ಧನೇ ಯೋಚನೆ ಮಾಡ್ತಾರೆ. ಇಂಥವ್ರು ಇವರು ಶತ್ರುಗಳು, ಇವರು ಅಪರಾಧಿಗಳು, ಶತ್ರುಗಳು, ಇವರು ಬಹಳ ದೇವರಿಂದ ದೂರ ಹೋದವರು ಎಂಬುದಾಗಿ ನಾವು ಬಹಳ ಚೆನ್ನಾಗಿ ತಿಳ್ಕೊಳ್ಬೇಕು. ಉಪಕಾರಕ್ಕೆ ಪ್ರತಿಯಾಗಿ ಅಪಕಾರ, ಒಳ್ಳೆಯವರಾದ್ರೆ ಉಪಕಾರಕ್ಕೆ ಅಯ್ಯೋ ನನಗಿಂತವ್ರೊಂದು ಉಪಕಾರ ಮಾಡಿದ್ರಪ್ಪ, ಸಹಾಯ ಮಾಡಿದ್ರು, ದೇವರವ್ರನ್ನ ಒಳ್ಳೇದು ಮಾಡಲಿ, ಅದೊಂದು ಟ್ಯಾಂಕ್ಸ್ ಹೇಳ್ಬೋದು, ಕೃತಜ್ಞತೆ ಹೇಳ್ಬೋದು, ಧನ್ಯವಾದ ಹೇಳ್ಬೋದು. ಕೊಟ್ಟಿದ್ದನ್ನ ಕೊಡುವಾಗ ಮಾತ್ರ ಆಗ್ಲೂ ಕೊಡೊಂದು ಸಂತೋಷ ಇಲ್ಲ, ಆಮೇಲೆ ಅದು ಯೋಚನೆ ಇಲ್ಲ. ತಿರುಗಿ ಏನಾದರೂ ಕೇಳಿದಾಗ ಕೊಟ್ಟರೆ ಮಾತ್ರ ಒಂದು ಸ್ವಲ್ಪ ನಗ್ಬೋದು, ಮಾತಾಡ್ಬೋದು. ಇಂಥವ್ರು ಖಂಡಿತವಾಗಿ ದುಷ್ಟರು ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಒಳ್ಳೆಯದನ್ನು ಅನುಸರಿಸುವ ನನ್ನನ್ನು ಎದುರಿಸುತ್ತಾರೆ. ನೋಡಿ, ಉಪಕಾರ ಪಡೆಯುವಾಗ ಮಾತ್ರ ಆಮೇಲೆ ಖಂಡಿತವಾಗಿ ಅವರು ತಿರುಗಿ ಬೀಳ್ತಾರೆ. ಮಾತಿಲ್ಲ, ಯಾವುದಿಲ್ಲ, ಜಾತಿ ಮತ ಭೇದ, ಅವರು ನಮ್ಮವರಲ್ಲ, ಅವನೇ ಬೇರೆ, ನಾವೇ ಬೇರೆ ಅಂತೇಳಿ ಹಾಗೆ ಮಾತಾಡಿಕೊಂಡು ಅವರ ಲಾಭಕ್ಕಾಗಿ ಇನ್ನೊಬ್ಬರನ್ನು ಕೂಡ ದೂಷಣೆ ಮಾಡ್ಕೊಂಡು ಬರ್ತಾರೆ. ನೈಸಾಗಿ ಬರ್ತಾಳೆ. ಅವಳ ಹತ್ರ ಸೈತಾನು ಯಾವ ರೀತಿ ಬಂದ ಆ ರೀತಿ ನೈಸಾಗಿ ಬರ್ತಾರೆ, ಕಡೆಗೆ ನಮಗೆ ವಿರುದ್ಧವಾಗಿ ಬರ್ತಾರೆ. ಇಂಥವ್ರನ್ನು ಕೂಡ ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವರಿಂದ ದೂರವೇ ಇರಬೇಕು ಹೊರತು ಖಂಡಿತವಾಗಿ ಅವರೊಂದು ಸಂಪರ್ಕದಲ್ಲಿ ಇರಬಾರದು. ಅದಕ್ಕೆ ಅಪೊಸ್ತಲನಾದ ಪೌಲನು ಒಂದು ಮಾತನ್ನು ಹೇಳಿದರೆ, ಒಂದು ದೇವಮಾನವ ಬೈಬಲಲ್ಲಿ, ನಾವು ಒಂದೇ ಕುಟುಂಬದಂತಿರುವ ಕ್ರೈಸ್ತರಿಗೆ ಮಾತ್ರ ನಾವು ಸಹಾಯ ಮಾಡಬೇಕು. ಅಂದರೆ ಒಂದೇ ರೀತಿ, ಒಂದೇ ತಂದೆ ತಾಯಿಯ ಮಕ್ಕಳು ಕೂಡ ಇವತ್ತು ಸರಿ ಇರೋದಿಲ್ಲ. ಬಡ್ಕೊಳ್ತಾರೆ, ಬೈತಾರೆ, ಕೊಲೆ ಮಾಡ್ಕೊಳ್ತಾರೆ, ದೂರ ಇರ್ತಾರೆ. ಆದರೆ ನಾವು ಎಲ್ಲರೂ ದೇವರ ಮಕ್ಕಳು, ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ನಾವು ಚೆನ್ನಾಗಿರಬೇಕು, ನಾವೆಲ್ಲ ಒಂದೇ ಅಂತೇಳಿ ಯಾರು ತಿಳ್ಕೊಂಡು ನಡೀತಾರೋ ಅಂಥವರಿಗೆ ಮಾತ್ರ ಉಪಕಾರ ಮಾಡಿ. ಕೆಲವರು ಅವರ ಲಾಭಕ್ಕಾಗಿ ನಮ್ಮನ್ನು ಉಪಯೋಗಿಸ್ಕೊಳ್ತಾರೆ. ಬಹಳ ಎಚ್ಚರವಾಗಿರಬೇಕು, ಅವರಿಂದ ನಾವು ದೂರ ಇರಬೇಕು. ಹಾಗೆ 20ನೇ ವಚನ, ಉಪಕಾರಕ್ಕೆ ಪ್ರತಿಯಾಗಿ ಅಪಕಾರ ಸಲ್ಲಿಸೋರು. ಅದಾಯ್ತು. 21, ಯೆಹೋವನೇ ಕೈ ಬಿಡಬೇಡ, ನನ್ನ ದೇವರೇ ದೂರವಾಗಿರಬೇಡ. ದೇವರಲ್ಲಿ ಹೇಳ್ಬೇಕು, ದೇವರೇ ನನ್ನನ್ನು ಕೈ ಬಿಡಬೇಡಪ್ಪ, ನನ್ನಿಂದ ದೂರವಾಗಬೇಡ, ನನ್ನನ್ನು ನಿನ್ನ ಮಾರ್ಗದಲ್ಲಿ ನಡೆಸು, ನಿನ್ನ ಪ್ರೀತಿಯಲ್ಲಿ ನಡೆಸು. ನಿನ್ನ ಪ್ರೀತಿ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲಪ್ಪ. ಇಲ್ಲಿವರೆಗೆ ನೀನು ಮಾಡಿದ ಉಪಕಾರಗಳಿಗಾಗಿ ನಿನಗೊಂದು ಸ್ತೋತ್ರ, ಧನ್ಯವಾದ, ಕೃತಜ್ಞತೆ ಅಥವಾ ಒಂದು ನಮಸ್ಕಾರ ಅಂತೇಳಿ ದೇವರಲ್ಲಿ ನಾವು ಬೇಡ್ತಾ ಇರಬೇಕು. ಯಾಕೆಂದರೆ ನಾವು ಕೆಟ್ಟ ಸಂತಾನ, ಕೆಟ್ಟ ರಕ್ತದವರಾಗಿದ್ದಾರೆ, ತಾಯಿ ಗರ್ಭದಿಂದಲೇ ದ್ರೋಹಿ ಎಂದು ದಾವೀದ ಅರಸರು ಹೇಳಿದ್ದಾರೆ. ಹಾಗೆ ಅದೇ ನಮ್ಮನ್ನು ಏನು ಮಾಡ್ತದೆ, ಪಾಪಕ್ಕೆ ಸೆಳೀತಲೇ ಇರ್ತದೆ. ಆ ಒಂದು ಪಾಪವು ಆದ್ದರಿಂದ ನಾವು ಏನು ಮಾಡಬೇಕು, ಸೈತಾನನು ಕೂಡ ಅಲ್ಲಿ ಕಾರ್ಯ ಮಾಡ್ತಾನೆ. ದೇವರೇ ನನ್ನನ್ನು ನಿನ್ನ ಪ್ರೀತಿಯಲ್ಲಿ ನಡೆಸು, ನಿನ್ನ ಚಿತ್ತದಂತೆ ನಿನ್ನ ದಾರಿ ನಡೆಸಪ್ಪ, ಕೈ ಬಿಡಬೇಡ, ನನ್ನಿಂದ ದೂರವಾಗಬೇಡ, ನಿನ್ನ ಪವಿತ್ರ ಆತ್ಮರ ಮೂಲಕ ನನ್ನನ್ನು ನಡೆಸು, ಕಾವಲು ದೂತರ ಮೂಲಕ ರಕ್ಷಣೆಯನ್ನು ಕೊಡು ಅಂತೇಳಿ ನಾವು ದೇವರಲ್ಲಿ ಮೊರೆ ಇಡವರಾಗಿರಬೇಕು. 22ನೇ ವಚನ, ನನ್ನ ಕರ್ತನೇ, ನನ್ನ ರಕ್ಷಕನೇ, ಬೇಗ ಬಂದು ಸಹಾಯ ಮಾಡು ಕಷ್ಟ ಕಾಲದಲ್ಲಿ. ದೇವರೇ, ನನ್ನ ರಕ್ಷಕನು ನೀನೇ. ಇಲ್ಲಿವರೆಗೆ ಬದುಕಿಸಿದ್ದು, ಇನ್ನು ಮುಂದೆ ಬಾಳುವುದು ಎಲ್ಲ ನಿನ್ನ ಕೃಪೆ ತಾನೇ. ನನಗೆ ಬೇಕಾಗಿದೆ ಎಲ್ಲವನ್ನ ಕೊಟ್ಟು ನೀನು ನಡೆಸ್ತಾ ಇದ್ದೀಯ. ಇನ್ನು ಮುಂದೆ ಕೂಡ ನಿನ್ನ ಪ್ರೀತಿಯಲ್ಲಿ ನಡೆಸು. ನನ್ನ ಪ್ರೀತಿ ಎಂಬುದು ಯಾವುದು ಬೇಡ. ನನ್ನ ರಕ್ಷಕನು ದೇವರು ಎಲ್ಲವೂ ನೀನೇಪ್ಪ. ನಿನ್ನ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥಿಸುವವರಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿಗೆ 38ನೇ ಅಧ್ಯಾಯ ಕೂಡ ಮುಕ್ತಾಯವಾಯಿತು. ಇನ್ನು 39ನೇ ಅಧ್ಯಾಯ. ಈ 39ನೇ ಅಧ್ಯಾಯದಲ್ಲಿ ಮನುಷ್ಯನ ಅಸ್ಥಿರತ್ವವನ್ನು ದೇವರ ಮುಂದೆ ಅರಿಕೆ ಮಾಡುವುದು. ಅಂದರೆ ಖಂಡಿತವಾಗಿ ನಮ್ಮ ಪ್ರತಿ ಒಂದು ಆಸ್ತಿ ಪಾಸ್ತಿ, ಶರೀರದಲ್ಲಿರುವ ಅಂಗಗಳನ್ನು ಪ್ರತಿ ಒಂದು ದೇವರಿಗೆ ನಾವು ಒಪ್ಪಿಸಿಕೊಡುವಂಥದ್ದು. ಎಲ್ಲವೂ ನಿನ್ನದೆಪ್ಪ ಅಂತ ಹೇಳುವಂಥದ್ದು. ಹಾಗೆ 39ನೇ ಕೀರ್ತನೆ 1ನೇ ವಚನ, ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ಜಾಗರೂಕನಾಗಿರುವೆನು. ದುಷ್ಟರು ನನ್ನ ಮುಂದೆ ಇರುವಾಗ
ಬಾಯಿಗೆ ಕುಕ್ಕೆ ಹಾಕಿಕೊಂಡಿರುವೆನು ಅಂದುಕೊಂಡೆನು. ನೋಡಿ, ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ಜಾಗರೂಕರಾಗಿರುವೆನು. ದಾವೀದರಸರು ಯೋಚನೆ ಮಾಡ್ತಾ ಇದ್ರು, ನನ್ನ ನಾಲಿಗೆ ಯಾವಾಗಲೂ ಪಾಪಕ್ಕೆ ಹೋಗಬಾರ್ದಪ್ಪ, ನನ್ನ ನಡೆ ನುಡಿ ಕ್ರಿಯೆ ಯಾವುದು ಹೋಗ್ಬಾರ್ದು ಅಂತೇಳಿ ಬಹಳ ಜಾಗರೂಕನಾಗಿರುವೆನು ಅಂತ ಯೋಚನೆ ಮಾಡಿಕೊಂಡ್ರು. ಆದ್ರೆ ಏನಾಯ್ತು, ಅವರು ನಾಲಿಗೆ ಮತ್ತೆ ಪಾಪಕ್ಕೆ ಹೋಯಿತು. ಅಲ್ಲಿ ಪಾಪ ಮಾಡಿದರು. ಒಂದು ಸ್ತ್ರೀಯ ವಿಚಾರದಲ್ಲಿ ಅಲ್ಲಿ ಪಾಪಕ್ಕೆ ಕಾರಣವಾದ್ರು. ಅಲ್ಲಿವರೆಗೆ ಅರಸರು ಎಷ್ಟೇ ಶಿಸ್ತುಬದ್ಧವಾಗಿದ್ರು, ಚೆನ್ನಾಗಿದ್ರು, ಅಲ್ಲಿ ನೋಡಿ ಪಾಪಕ್ಕೆ ಸೆಳೆಯಿತು. ಅದಕ್ಕೆ ದಾವೀದರಸರು ಕೀರ್ತನೆ 1 ಹೇಳಿದ್ದು ಕೂಡ ಏನಪ್ಪ ಅಂದ್ರೆ, ನಾನು ನನ್ನ ತಾಯಿ ಗರ್ಭದಿಂದಲೇ ದ್ರೋಹಿ, ದೇವರೇ ನಾನು ನೀನು ಕರುಣಿಸುವಂತ ಅಪೊಸ್ತಲನಾದ ಪೌಲರು ಕೂಡ ರೋಮನರಿಗೆ ಅಂದ್ರೆ ರೋಮನರಂದ್ರೆ ಈಗಿನ ಇಟಲಿ ದೇಶದವರಿಗೆ ಆಗಿರೋ ಕಾಲದಲ್ಲಿ ಒಂದು ಪತ್ರವನ್ನ ಅವರಿಗೆ ಪತ್ರ ಬರೆದಾಗ ಹೇಳಿದ್ರು, ಹೌದು ನಾನು ಎಷ್ಟೇ ತಪ್ಪು ಮಾಡೋದಿಲ್ಲ, ಪಾಪ ಮಾಡೋದಿಲ್ಲ ಅಂತ ನಾನು ಯೋಚನೆ ಮಾಡಿಕೊಂಡ್ರು ಕೂಡ ನನ್ನ ಪಾಪವು ಆ ಕಡೆಗೆ ಸೆಳೀತಾ ಇದೆ. ಒಳ್ಳೇದು ಮಾಡಬೇಕು ಅಂತೇಳಿ ಯೋಚನೆ ಮಾಡಿದ್ರು ಒಳ್ಳೇದು ಮಾಡಕ್ ಆಗ್ತಾ ಇಲ್ಲ, ನನ್ನ ಮನಸ್ಸು ಪಾಪದ ಕಡೆಗೆ ಹೋಗ್ತಾ ಇದೆ ಅಂತ. ಯಾಕೆಂದ್ರೆ ನಾವು ಕೆಟ್ಟ ರಕ್ತ, ತಂದೆ ತಾಯಿಯ ರಕ್ತದಿಂದ ನಾವು ಹುಟ್ಟಿದವರು, ಆ ಪಾಪ ಸೆಳೀತದೆ. ಅದಕ್ಕಾಗಿ ನಾವು ಬಹಳ ಎಚ್ಚರವಾಗಿರಬೇಕು. ನಮ್ಮ ನಡೆ ನುಡಿ ಕ್ರಿಯೆ ಶರೀರದ ಪ್ರತಿಯೊಂದು ಅಂಗಗಳನ್ನು ಬಹಳ ಎಚ್ಚರವಾಗಿಟ್ಟುಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದುಷ್ಟರು ನನ್ನ ಮುಂದೆ ಇರುವಾಗ ಬಾಯಿಗೆ ಕುಕ್ಕ ಹಾಕಿಕೊಂಡಿರುವೆನು ಅಂದುಕೊಂಡನು. ಕೆಟ್ಟವರು ನನ್ನ ಮುಂದೆ ಇರುವಾಗ ನಾನು ಏನೂ ಮಾತನಾಡೋದಿಲ್ಲ ಅಂತ ಯೋಚನೆ ಮಾಡಿಕೊಂಡಿದ್ದೆ ಅಂತೇಳಿ, ಆದ್ರೆ ಅವರು ಮತ್ತೆ ದುಷ್ಟರ ಮುಂದೆ ಕೂಡ ಮಾತಾಡಿರಬಹುದು. ಹಾಗೆ ಇವತ್ತು ನಾವು ಕೂಡ ಒಂದೊಂದ್ಸಲ ಯೋಚನೆ ಮಾಡಿದಾಗೆ ನಡೆಯೋದಿಲ್ಲ. ಒಂದೊಂದು ಟೈಮಲ್ಲಿ ಮಾತಾಡ್ತೇವೆ, ಅವರಿಗೆ ವಿರುದ್ಧವಾಗಿ ಮಾತನಾಡ್ತೇವೆ, ಪ್ರಶ್ನೆ ಮಾಡ್ತೇವೆ, ಕಠಿಣವಾಗಿ ಮಾತನಾಡ್ತೇವೆ. ಇದರ ಬಗ್ಗೆ ಕೂಡ ಬಹಳ ಎಚ್ಚರವಾಗಿರಬೇಕು. ಅದಕ್ಕಿಂತ ಮೊದಲೇ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ಆಗ್ಲೇ ಹೇಳಿದಾಗೆ ಒಂದೊಂದು ಸಮಯದಲ್ಲಿ ದೇವರೇ ಏನ್ ಮಾಡ್ತಾರೆ, ನಮ್ಮ ಮುಖಾಂತರ ಕಠಿಣವಾಗಿ ಮಾತನಾಡ್ತಾರೆ. ಇದು ಯೆರೆಮೀಯನಿಗೂ ಎಜ್ಕೇಲನಿಗೂ ಕೂಡ ದೇವರು ಅದನ್ನೇ ಹೇಳಿದ್ದಾರೆ. ಏನಪ್ಪ ಅಂದ್ರೆ, ನಾನು ಎಲ್ಲಿಗೆ ನಿನ್ನನ್ನು ಕಳಿಸ್ತೇನೆ ಅಲ್ಲಿಗೆ ಹೋಗಲೇಬೇಕು, ನುಡಿಯಲೇಬೇಕು. ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನ ಇಟ್ಟಿದ್ದೇನೆ. ಅವರಿಗೆ ಅಂಜಬೇಡ, ಅವರು ದುಷ್ಟರು, ಅವರ ಗದರಿಕೆಗೆ ನೀನು ಹೆದರಬೇಡ. ಅವರಿಗಿಂತಲೂ ನಿನ್ನ ಹಣೆಯನ್ನು ವಜ್ರದಷ್ಟು ಕಠಿಣವಾಗಿ ಮಾಡ್ತೇನೆ. ಹಾವು ಚೇಳುಗಳ ಮಧ್ಯದಲ್ಲಿ ನೀನು ವಾಸಿಸಬೇಕಾಗ್ತಿದೆ. ಅವರು ಬಹಳ ದುಷ್ಟರು, ಕೆಟ್ಟ ಸಂತಾನದವರು, ಕೆಟ್ಟ ಜಾತಿಯವರು ಆಗಿದ್ದಾರೆ. ಅಂಜಬೇಡ, ನಾನೇ ನಿನ್ನೊಂದಿಗೆ ಇರುವೆನು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಒಂದೊಂದು ಸಮಯದಲ್ಲಿ ಒಬ್ಬೊಬ್ಬರಿಗೆ ದೇವರ ಕಠಿಣ ಮನಸ್ಸನ್ನ ಕೊಟ್ಟು ದೇವರು ಕಾವಲು ದೂತರ ಮೂಲಕ, ಪವಿತ್ರಾತ್ಮರ ಮೂಲಕ ಕೆಲಸವನ್ನ ಮಾಡ್ತಾರೆ. ಅದು ದೇವರಿಂದಲೇ ಬರುವಂತದ್ದು. ಒಂದೊಂದು ಸಮಯದಲ್ಲಿ ಎಲ್ಲಿ ಬಾಯಿ ಮುಚ್ಚಿಕೊಂಡು ಇರಬೇಕು, ಅದು ಕೂಡ ದೇವರೇ ಆ ಕೆಲಸವನ್ನ ಮಾಡ್ತಾರೆ. ಶಾಂತಿಲಿರು, ಸುಮ್ಮನಿರು, ಬಾಯಿ ತೆಗಿಬೇಡ, ಇಲ್ಲಿಂದ ಹೊರಟು ಹೋಗು ಅಂತ, ಅದು ಕೂಡ ದೇವರಿಂದಲೇ ಬರುವಂತ ಕೆಲಸ. ಅದಕ್ಕಿಂತ ಮೊದಲು ನಾವು ಇಂಥ ಶತ್ರುಗಳಿಗಾಗಿ ನಾವು ಪ್ರಾರ್ಥಿಸಬೇಕು. ನಮ್ಮ ಶರೀರದ ಪ್ರತಿಯೊಂದು ಅಂಗಾಂಗಗಳನ್ನು ಕೂಡ ನಾವು ಜಾಗರೂಕರಾಗಿ ಇಟ್ಟುಕೊಳ್ಳಬೇಕು. ಎಲ್ಲವನ್ನ ದೇವರಿಗೆ ಒಪ್ಪಿಸಿ ಬಿಡಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 2ನೇ ವಚನ 39. ನಾನು ಮೌನವಾಗಿದ್ದೇನು, ಒಳ್ಳೆಯದನ್ನಾದರೂ ಆಡದೆ ಸುಮ್ಮನಿದ್ದೇನು, ಆದರೆ ನನ್ನ ಸಂಕಟವು ಹೆಚ್ಚಿತು. ನೋಡಿ, ಇದನ್ನೇ ಹೇಳಿದ್ದು. ದಾವೀದರಸರು ಮೌನವಾಗಿದ್ರು, ಆದರೆ ಏನ್ ಮಾಡಿದ್ರು, ನನ್ನ ಸಂಕಟ, ಅವರ ಅನ್ಯಾಯ, ದಗ, ಮೋಸ ತಡಿಲಿಕ್ಕೆ ಆಗ್ಲಿಲ್ಲ. ಯಾಕೆಂದ್ರೆ ಇವರಲ್ಲಿ ಪವಿತ್ರ ಆತ್ಮರ ಹೊರ ಉಕ್ಕುತ್ತಾ ಇತ್ತು. ಮಾತನಾಡೋ. ಆ ಸಮಯದಲ್ಲಿ ದಾವೀದರಸರಲ್ಲಿ ಮಾತನಾಡಿದರು. ಆ ಗೋಲಿಯಾತನಿಗೆ ಸಣ್ಣ ಒಂದು ಕುರಿ ಕಾಯುವ ಹುಡುಗನಾಗಿದ್ದಾಗ ದಾವೀದರಸರು ಅವರೊಂದಿಗೆ ದೇವರು ಏನ್ ಮಾಡಿದ್ರಲ್ಲಿ ಯುದ್ಧಕ್ಕೆ ನಿಲ್ಲಿಸಿದರು. ಒಂದೇ ಒಂದು ಕವಣೆಯಲ್ಲಿ ಅವನು ಬೀಸಿ ಹೊಡೆದಾಗ ಅಂಥ ಒಂದು ಫಿಲಿಸ್ಟಿಯರ ಅಲ್ಲಿ ಬಲಾಢ್ಯನಾದಂಥ ಮನುಷ್ಯನನ್ನು ಕೊಲೆ ಮಾಡುವಾಗ ಆಯಿತು. ನೋಡಿ, ಯಾರಿಂದ ಆಯಿತು? ಅಂತ ಒಂದು ಸಣ್ಣ ಹುಡುಗನ ಜೊತೆಲಿ ಹಾಗೆ ಆಗಬೇಕಾದ್ರೆ ದೇವರಿಂದಲೇ ಆ ಕಾರ್ಯವಾಯಿತು. ಹಾಗೆ ಇವತ್ತೇನು ಮಾಡ್ತಾರೆ, ಒಂದೊಂದು ಕಾರ್ಯವನ್ನ ದೇವರು ಯಾರ ಮುಖಾಂತರ ಮಾಡಬೇಕು ಅವರು ಮಾಡಿಸ್ತಾರೆ. ಸಂಕಟ ಹೆಚ್ಚಿತು, ಮಾತನಾಡ್ತಾರೆ. ಅದು ಕೂಡ ಬರುವಂಥದ್ದು ದೇವರಿಂದಲೇ. ಆದರೆ ನಾವು ಆದಷ್ಟು ಶಾಂತಿ ಸಮಾಧಾನಕ್ಕಾಗಿ ಪ್ರಯತ್ನ ಮಾಡಬೇಕು, ದೇವರಲ್ಲಿ ಪ್ರಾರ್ಥಿಸಬೇಕು. ನಮ್ಮ ಶರೀರದ ಅಂಗಾಂಗಗಳನ್ನು ದುಷ್ಟರ ಮುಂದೆ ಬಹಳ ಎಚ್ಚರವಾಗಿಟ್ಟುಕೊಳ್ಳಬೇಕು. ಆದರೆ ಬಾಕಿ ಕಾರ್ಯವನ್ನ ಮಾಡುವವರು ದೇವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 3. ನನ್ನ ಹೃದಯದಲ್ಲಿ ಸಂತಾಪ ಉಕ್ಕಿತು, ನಾನು ಯೋಚಿಸುತ್ತಿರುವಲ್ಲಿ ಬೆಂಕಿಯುರಿಯಿತು. ನನ್ನ ಹೃದಯ ಅಂದ್ರೆ ದಾವೀದರಸರು ಏನ್ ಮಾಡ್ತಾ ಇದ್ದಾರೆ, ಈ ವೈರಿಗಳನ್ನ, ದೇವರಿಗೆ ವಿರುದ್ಧವಾದವನ್ನ ನೋಡ್ಕೊಳ್ಳುವಾಗ
ಸಂತಾಪ ಉಕ್ಕಿತು. ಅಂದರೆ ಬಹಳ ಕಷ್ಟ, ಸಂಕಟ, ದುಃಖಗಳು ಅವ್ರ ಹೃದಯದಲ್ಲಿ ಸಹಿಸಿಕೊಳ್ತಿದ್ರು. ಅವರಿಗೆ ಸಹಿಸಿಕೊಳ್ಳು ಆಗ್ತಿರ್ಲಿಲ್ಲ. ನಾನು ಯೋಚಿಸಿದ್ರಲ್ಲಿ ಬೆಂಕಿ ಆಯಿತು, ಬೆಂಕಿ ಹುರಿದಾಗಿ ಉರಿಯಿತು. ಅಯ್ಯೋ, ಇವರು ಈ ರೀತಿ ಅನ್ಯಾಯ, ದಗ, ಮೋಸ ಇತರರಿಗೂ ಮಾಡ್ತಾರೆ, ಹೇಳಿದ್ರು ಇವರು ಕೇಳೋದಿಲ್ಲಪ್ಪ ಅಂತೇಳಿ ಅವರು ಬಹಳ ಸಂಕಟ ಪಡ್ತಾ ಇದ್ರು. ಹಾಗೆ ಇವತ್ತು ದೇವರು ಯಾರನ್ನು ಕರೆದಿರ್ತಾರೆ ಅವ್ರಿಗೆ ಕೂಡ ಇಂಥ ಕಷ್ಟ, ಸಂಕಟ, ದುಃಖಗಳನ್ನು ಇನ್ನೊಬ್ಬರಿಗೆ ಅನ್ಯಾಯ ಮಾಡುವಾಗ ಅವರು ಸುಮ್ಮನೆ ಇರೋದಿಲ್ಲ. ನೋಡ್ತಾರೆ, ಮಾತಾಡ್ತಾರೆ. ಅಲ್ಲಿ ಏನು ಬೇಕಾದರೂ ಕಠಿಣವಾದ ಮಾತುಗಳನ್ನ ನಡಿಬೋದು. ಅದು ಕೂಡ ದೇವರಿಂದಲೇ, ಅವರು ಸುಮ್ಮನೆ ಇರುವುದಿಲ್ಲ. ಅದಕ್ಕೆ ಯೆರೆಮೀಯನನ್ನು ಕೂಡ ದೇವರು ಆರಿಸಿಕೊಂಡಾಗ ಯೆರೆಮೀಯನೊಂದು ಮಾತು ಹೇಳಿದರೆ, ಯೆರೆಮೀಯನ ಗ್ರಂಥದಲ್ಲಿ, ನಾನು ದೇವರ ಸುವಾರ್ತೆಯನ್ನು ಸಾರುವುದಿಲ್ಲ ಅಂತ, ದೇವರ ವಾಕ್ಯವನ್ನು ಸಾರುವುದಿಲ್ಲ ಅಂತೇಳಿ ಸುಮ್ಮನೆ ಇದ್ದರೆ ನನ್ನ ಎಲುಬುಗಳು ಒಳಗಡೆ ಉರಿತಾ ಇದ್ದವು, ನನ್ನ ಮನಸ್ಸು ಬೆಂಕಿಯಂತೆ ಉರಿತಿತ್ತು. ಅಂದರೆ ವಾಕ್ಯವನ್ನು ಸಾರು ಅಂತೇಳಿ ಸುಮ್ಮನೆ ಇರೋಕ್ಕೆ ಆಗ್ತಿರ್ಲಿಲ್ಲ. ದೇವರ ಪ್ರವಾದಿಗಳಿಗೆ, ಸಾಕ್ಷಿಗಳೆಲ್ಲ ಮಾತನ್ನು ನೋಡುವಾಗ ಹಾಗೆ ಇವತ್ತು ಕೂಡ ದೇವರು ಯಾರನ್ನ ಆದುಕೊಳ್ತಾರೋ ಅವರು ಇನ್ನೊಬ್ಬರಿಗೆ ಅನ್ಯಾಯ, ದಗ, ಮೋಸ ಆಗುತ್ತಿಗೆ ಸುಮ್ಮನೆ ಇರೋದಿಲ್ಲ. ಇದ್ದಿದ್ದಿನ ಇದ್ದಾಗೆ ಮಾತನಾಡುತ್ತಾರೆ. ಅದು ಕೂಡ ದೇವರಿಂದ ಬರುವ ಕಾರ್ಯವಾಗಿದೆ. ಅದು ಎಲ್ಲರಿಗೂ ಅಲ್ಲ. ಇನ್ನು ಕೆಲವರು ಏನು ಮಾಡ್ತಾರೆ, ನಾವು ದೇವರ ಮಗ, ದೇವರ ಮಗಳು, ಅವ್ರು ಏನಾದರೂ ಮಾಡಲಿ, ನಮಗೇನು, ನಾವು ಸುಮ್ಮನೆ ಹೋಗೋಣ, ನಮಗೆ ಅದು ಬೇಡವೇ ಬೇಡ. ಅವ್ರು ಅಷ್ಟು ಜನ ಇದ್ದಾರೆ, ಇವರು ಇಷ್ಟು ಜನ ಇದ್ದಾರೆ. ಖಂಡಿತವಾಗಿ ಇಂಥವರು ದೇವರಿಂದ ಆಯ್ಕೆಗೊಳ್ಳಲಿಲ್ಲ. ಇವರು ಪ್ರಾಪಂಚಿಕದವರಾಗಿದ್ದಾರೆ, ಇವರು ಹೇಡಿತನದವರಾಗಿದ್ದಾರೆ. ಇವರಲ್ಲಿ ಸೈತಾನನ ಆತ್ಮ ಇದೆ. ದೇವರ ಆತ್ಮ, ಪವಿತ್ರಾತ್ಮರ ವರ ಇದ್ದರೆ ಕೆಟ್ಟದನ್ನು ಕಂಡಾಗ ಅವರು ಸಹಿಸಿಕೊಳ್ಳುವುದಿಲ್ಲ. ಮಾತನಾಡುವಲ್ಲಿ ಮಾತನಾಡ್ತಾರೆ. ಇದು ದೇವರ ವರವಾಗಿದೆ. ಅದುವೇ ದಾವೀದರಸರು ಕೂಡ ಹೇಳಿದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆಗ ನಾನು ಬಾಯಿ ಬಿಟ್ಟು, ಆಗ ಏನು ಮಾಡಿದ್ರು ನೋಡಿ, ದಾವೀದರಸರ ಬಾಯಿ ಉಕ್ಕುತ್ತಾ ಬರ್ತಾ ಇತ್ತು, ಹೃದಯ ಬೆಂಕಿಯಂತೆ ಉರಿತಾ ಇತ್ತು. ಆಗ ದಾವೀದರಸರಲ್ಲಿ ಬಾಯಿ ಬಿಟ್ಟರು ಎಂಬುದನ್ನು ಓದ್ತೇವೆ. 4ನೇ ವಚನ 39:4. ಯೆಹೋವನೇ ನನಗೆ ಅವಸಾನ ಉಂಟೆಂದು, ನನ್ನ ಜೀವಮಾನವು ಅತ್ಪಲ್ಯವೆಂದು, ನಾನು ಎಷ್ಟೋ ಆಶ್ಚರ್ಯನೆಂದು ನನಗೆ ತಿಳಿಯಪಡಿಸು. ನೋಡಿ, ದಾವೀದರಸರು ಆಗ ದೇವರಲ್ಲಿ ಏನು ಹೇಳಿದರು, ಯೆಹೋವನೇ ನನಗೆ ಅವಸಾನ ಉಂಟೆಂದು, ನಾನು ಖಂಡಿತವಾಗಿ ಈ ವಿರೋಧಿಗಳ ಬೈಲಿ ನಾನು ಸಾಯಬೇಕಾದರೆ, ನಿನ್ನ ಚಿತ್ತವಾದರೆ ನನ್ನ ಜೀವಮಾನ ಸ್ವಲ್ಪ ಆದರೆ ನಾನು ಎಷ್ಟು ಆಶ್ಚರ್ಯವಂತ, ನಾನು ಎಷ್ಟು ವರ್ಷ ಬದುಕ್ತೇನೆ, ಏನು ಮಾಡ್ತೇನೆ ಅಂತೇಳಿ ನನಗೆ ನೀನು ತಿಳಿಯಪಡಿಸು, ಆದರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ದಾವೀದರಸರು ಒಂದು ಮಾತನ್ನು ದೇವರಿಗೆ ಹೇಳಿದರು. ದೇವರ ನಾಮಕ್ಕೆ ಸ್ತೋತ್ರ. ನನ್ನ ಆಯುಷ್ಯ ಸ್ವಲ್ಪ, ನನ್ನ ಜೀವಮಾನವು ನನ್ನ ಸ್ವಲ್ಪ, ಅದು ನನಗೆಲ್ಲವನ್ನು ನೀನು ತಿಳಿಯಪಡಿಸಪ್ಪ, ನನಗೆ ಸುಮ್ಮನೆ ಇರಲು ಸಾಧ್ಯವಿಲ್ಲ. ಇದು ದೇವರಿಂದ ಆಯ್ಕೆಗೊಂಡವರ ಯೋಚನೆ. ಅಂಥವರು ಈ ರೀತಿ ಮಾತನಾಡುತ್ತಾರೆ. ಸತ್ತರೆ ಸಾಯಲಿ, ಬದುಕಲಿ, ನಾನು ಮಾತಾಡಲೇಬೇಕು, ನುಡಿಯಲೇಬೇಕು, ಸುಮ್ಮನೆ ಇರೋದಿಲ್ಲ ಎಂಬುದನ್ನು, ಸತ್ಯವನ್ನು, ನ್ಯಾಯವನ್ನೇ ಮಾತಾಡುವವರಾಗಿದ್ದಾರೆ. ಆಗಲೇ ಹೇಳಿದಾಗ, ಅಯ್ಯೋ ಅವ್ರು ಏನು ಬೇಕಾದ್ರು ಮಾಡಲಿ, ಏನು ಬೇಕಾಗಲಿ ಹೋಗಲಿ, ಅವರು ಭಾಳ ಜನ ಇದ್ದಾರೆ, ನಾವು ಸುಮ್ಮನೆ ಹೋಗೋಣ, ನಮ್ಮನ್ನು ಹಾಗೆ ಮಾಡಿಬಿಟ್ಟಾರು, ಹೀಗೆ ಮಾಡಿಬಿಟ್ಟಾರು ಅಂತೇಳಿ ಒಬ್ಬರಿಗೆ ಅನ್ಯಾಯವಾದಾಗಲೂ ಕೂಡ ಮಾತಾಡದೆ ಯಾರು ಸುಮ್ಮನೆ ಹೋಗ್ತಾರೋ ಹೆದರಿ. ಆಗಲೇ ಹೇಳಿದಾಗ, ಇಂಥವರಲ್ಲಿ ಯಾರ ಆತ್ಮ ಇದೆ, ಸೈತಾನ, ಅವನು ಹೇಡಿ, ಅವನು ಕಳ್ಳನಾಗಿ ಬಂದಿದ್ದಾನೆ, ಕಳ್ಳನಾಗಿ ಹೋಗುವವನು ಆಗಿದ್ದಾನೆ, ಕಳ್ಳನಾಗಿಯೇ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಹೇಡಿತನದ ಆತ್ಮವಾಗಿದೆ. ದೇವರ ಆತ್ಮ, ಪವಿತ್ರಾತ್ಮ ಯಾರಲ್ಲಿ ಇದೆಯೋ, ಯಾರ ಹೊರ ಇದೆಯೋ, ಅವರು ಇದ್ದಾಗೆ ಮಾತನಾಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದರಲ್ಲಿ ತಿಳ್ಕೊಳ್ಬೇಕು, ದೇವರಿಂದ ಆಯ್ಕೆಯಾದವರು ಯಾರು ಎಂಬುದಾಗಿ. ಹಾಗೆ 3ನೇ ವಚನ 39:5. ನನ್ನ ಆಯುಷ್ಯವನ್ನು ಗೇಣುದ್ದವಾಗಿ ಮಾಡಿದ್ದೀಯಲ್ಲ, ನನ್ನ ಜೀವಿತ ಕಾಲ ನಿನ್ನ ಎಣಿಕೆಯಲ್ಲಿ ಏನೂ ಅಲ್ಲ ಅಂದೆನು. ಮನುಷ್ಯನೆಂಬವನು ಎಷ್ಟು ಸ್ಥಿರನೆಂದು ಕಂಡರೂ ಬರೀ ಉಸಿರೇ. ನನ್ನ ಆಯುಷ್ಯವನ್ನು ಗೇಣುದ್ದವಾಗಿ ಮಾಡಿದ್ದೀಯಲ್ಲ ಅಂತ ದೇವರ ನಮಗೆ ಸ್ತೋತ್ರ. ನೋಡಿ, ಆದಿಕಾಂಡದಲ್ಲಿ ನಾವು ನೋಡುವಾಗ 962 ವರ್ಷದವರೆಗೇನೋ ಒಂದು ಮನುಷ್ಯ ಬದುಕಿದ್ದಾನೆ, ಬಹಳ ಆಯುಷ್ಯ. ಆಮೇಲೆ ಕೆಳಗೆ ಹಾಗೆ ಬದುಕ್ತಾ ಬಂದರು, ಬಹಳ ವರ್ಷ ಬದುಕಿದ್ದಾರೆ. ಆಮೇಲೆ ನಾವು ನೋಡುವಾಗ, ಆದಿಕಾಂಡದಲ್ಲಿ ನಾವು ನೋಡುವಾಗ
ಈ ಮನುಷ್ಯ ದೇವ ಪುತ್ರರಿಗೆ ಅವರು ಆರಿಸಿಕೊಂಡಂಥ ಜನಗಳಿಗೆ ಹುಟ್ಟಿದ ಮಕ್ಕಳಿಗೆ ಬಹಳ ಆಯುಷ್ಯ ಫಲ ಇತ್ತು. ಆಮೇಲೆ ಅವರು ಮಾಡಿದ ತಪ್ಪುಗಳಿಗೆ ಒಂದೇ ಸಲ ನೋಡುವಾಗ 120 ವರ್ಷ ಆಯುಷ್ಯವನ್ನು ಇಳಿಸಿದರು ದೇವರು. ನೋಡಿ, 900 ಚಿಲ್ಲರೆ ಹತ್ರ 1000 ವರ್ಷಗಳಿಗೆ ಹತ್ರ ಬದುಕುವಂಥ ಮನುಷ್ಯನಿಗಿದ್ದ ಆಯುಷ್ಯವನ್ನು ಅವರು ಮಾಡಿದ ತಪ್ಪುಗಳಿಗಾಗಿ ಬರೀ 120 ವರ್ಷಕ್ಕೆ ಇಳಿಸಿದ್ರು. ಅಲ್ಲಿ ಯಾಕೆ? ದೇವರ ಮಾತು ಕೇಳದೆ ತಪ್ಪು ಮಾಡಿದಿಕ್ಕೆ. ಅಲ್ಲಿಂದ ಬಂದು ಕೀರ್ತನೆಗೆ ಬರುವಾಗ 80-70 ವರ್ಷವೇ ಆಯುಷ್ಯ, ಬಲ ಹೆಚ್ಚಿದ್ರೆ 80. ಈಗ ನೋಡಿ, ಕನಿಷ್ಠ ಪಕ್ಷ 80 ವರ್ಷ ಬದುಕಿದವರು ಬಹಳ ದೊಡ್ಡ ವೃದ್ಧರು. ಅದರ ಒಳಗೆ ಪ್ರತಿಯೊಬ್ಬರು ಸಾಯ್ತಾರೆ. ಈಗಂತೂ ಬಹಳ ಸಣ್ಣ ಪ್ರಾಯದ ಹುಡುಗರು, ಯವನಸ್ಥರೇ ಸಾಯೋದು ಹೆಚ್ಚು. ಮತ್ತು ಹಳೆಯ ಕಾಲದ ಸ್ವಲ್ಪ ಮನುಷ್ಯರು, ವಯಸ್ಸಾದವರು ಜಾಸ್ತಿ ಬದುಕ್ತಾರೆ. 70 ವರ್ಷದ ಒಳಗಡೆ ಅವರು ಸಾಯಬೇಕು. ಒಂದು ವೇಳೆ 80 ಆದರೆ ಆಯುಷ್ಯ 70, ಬಲ ಹೆಚ್ಚಿದರೆ 80-80ರ ಒಳಗೆ ಪ್ರತಿಯೊಬ್ಬರು ಈಗ ಸಾಯ್ತಾರೆ. ಒಂದು ವೇಳೆ 80 ವರ್ಷ ದಾಟ್ತು, 100 ವರ್ಷ ದಾಟ್ತಂದ್ರೆ ಖಂಡಿತವಾಗಿಯೂ ದೇವರ ಕೃಪೆ ಅವರಲ್ಲಿ ಇದೆ, ಚೆನ್ನಾಗಿ ದೇವರನ್ನು ಆತುಕೊಂಡಿದ್ದಾರೆ, ದೇವರ ಆಶೀರ್ವಾದ ಅಲ್ಲಿ ಇದೆ ಅಂತ ನಾವು ತಿಳ್ಕೊಳ್ಬೇಕು. ಅದಕ್ಕೆ ಹೇಳಿದ್ದು, ನನ್ನ ಆಯುಷನ್ನು ಗೇಣುದ್ದವಾಗಿ ಮಾಡಿದ್ದೀಯಲ್ಲ, ಆಗ ಈ ಸಾವು ಯಾಕೆ ಬಂತು? ಇವತ್ತು ಕೂಡ ಬೇಗ ಸಾಯುವಂಥದ್ದು. ದೇವರು ತಿಳಿಯಪಡಿಸಿದಾಗ ದೇವರ ಮಾತಿಗೆ ಕಿವಿ ಕೊಡದೆ, ಅವರ ಶರೀರವನ್ನು ದೇವರಿಗೆ ಅರ್ಪಿಸಿ ಕೊಡದೆ, ದೇಹವೆಂಬ ದೇವಾಲಯವನ್ನು ಎಲ್ಲ ರೀತಿಯಲ್ಲಿ ವಿರುದ್ಧವಾಗಿ ನಡೆಯುವಾಗ ಅಲ್ಲಿ ಅವರ ಆಯುಷ್ಯ ಫಲ ಕಡಿಮೆ, ನಾನಾ ರೀತಿಯಲ್ಲಿ ಸಾಯುವಂಥದ್ದು ಇದುವೇ ಆಗಿದೆ. ನನ್ನ ಜೀವಿತ ಕಾಲ ನನ್ನ ಎಣಿಕೆಯಲ್ಲಿ ಏನೂ ಅಲ್ಲ ಅಂದೇನು ದಾವಿದರಸರು. ಅಲ್ಲಪ್ಪೋ, ನನ್ನ ಜೀವಿತ ಕಾಲ ನನಗೆ ಏನೂ ಇಲ್ಲಲ್ಲಪ್ಪ, ಇದು ಏನೂ ಅಲ್ಲ, ನಾನು ಬೇಗನೆ ಸಾಯ್ತಾ ಇದ್ದೇನೆ. ಇದು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಿದ್ದು. ಕಾರಣ, ದೇವರು ತಿಳಿಯಪಡಿಸಿದಾಗ, ದೇವರ ವಾಕ್ಯಗಳನ್ನು ಆಯಾಯ ಜನಗಳಿಗೆ ಆಯಾಯ ಗ್ರಂಥಗಳ ಮೂಲಕ ಸರಿಯಾಗಿ ತಿಳಿಯಪಡಿಸಿದಾಗ ಕೇಳದಿದ್ರೆ ಆಯುಷ್ಯ ಫಲ ಕೂಡ ಪೂರ್ತಿ ಮುಗಿಯುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಮನುಷ್ಯನೆಂಬವನು ಎಷ್ಟು ಸ್ಥಿರನೆಂದು ಕಂಡರೂ ಬರೀ ಉಸಿರೇ. ಎಂಥ ಬಲಾಢ್ಯನಾಗಲಿ, ಎಷ್ಟೇ ಕೋಟಿ ಬೆಳ್ಳಿ ಬಂಗಾರ ಆಸ್ತಿ ಪಾಸ್ತಿ ಏನೇ ಮಾಡಿಕೊಳ್ಳಿ, ನೋಡಿ, ಯೇಸುಸ್ವಾಮಿ ಒಂದು ಮಾತನ್ನು ಹೇಳಿದರು, ನೀನು ಇಡೀ ಲೋಕವನ್ನೇ ಸಂಪಾದನೆ ಮಾಡು, ಆದರೆ ನಿನ್ನ ಆತ್ಮ ನಷ್ಟಪಟ್ಟು ಹೋಗ್ತದೆ, ನರಕಕ್ಕೆ ಹೋಗ್ತದೆ. ಇದೇ ನಾವು ಹಿಂದೆ ನೋಡಿದಾಗ ಅನೇಕ ರಾಜಕಾರಣಿಗಳನ್ನು ನೋಡುವ, ಎಷ್ಟೆಷ್ಟು ಆಸ್ತಿ, ಎಷ್ಟೆಷ್ಟು ಪಾಸ್ತಿ, ಎಷ್ಟೆಷ್ಟು ಕೋಟಿಗಳು ಅವರಿಗೆ ಲೆಕ್ಕಕ್ಕೆ ಇಲ್ಲ, ಗೊತ್ತೇ ಇಲ್ಲ. ಆದರೆ ಕಡೆಗೆ ಅವರು ಬಹಳ ನರಕ ಬಂದು ವಿರೋಧಿಗಳ ಕೈಲಿ ಸಾಯ್ತಾರೆ, ಅಥವಾ ದೊಡ್ಡ ಕಾಯಿಲೆ ಬಂದು ಕೂಡ ಸಾಯ್ತಾರೆ. ನರಕವೆಂಬ ತೀರ್ಪು ಆಗಿ ಹೋಗಿದೆ. ಉದಾಹರಣೆಗೆ, ಹಿಂದಿನ ನಮ್ಮ ತಮಿಳುನಾಡಿನ ಮುಖ್ಯಮಂತ್ರಿ ಜಯಲಲಿತಾ, ಅವರ ಆಸ್ತಿ ಎಷ್ಟಿತ್ತು, ಬಹಳ ಒಳ್ಳೆಯವರು ಅಂತ ಹೇಳ್ತಾ ಇದ್ರು. ಕಡೆಗೆ ಅವರ ಆಸ್ತಿ ಪಾಸ್ತಿಗಳು ಏನು, ಅವರ ಶರೀರದ ಬಟ್ಟೆಗಳು ಏನು, ಕಾಲಿಗೆ ಹಾಕುವ ಚಪ್ಪಲಿಗಳು ಏನು, ನಾನಾ ರೀತಿಯಲ್ಲಿ ಕಡೆಗೆ ಯಾವ ರೀತಿಯಲ್ಲಿ ಅವರು ಸತ್ತರು. ಹಾಗೆ ಇವತ್ತು ಅನೇಕ ರೀತಿಯಲ್ಲಿ ಇದನ್ನು ಕೂಡ ನಾವು ಕಾಣಬಹುದು. ಬರೀ ಉಸಿರೇ, ಸ್ವಲ್ಪ ದಿವಸ. ಅದರ ಒಳಗೆ ಇಂಥವರಿಗೂ ಕೂಡ ದೇವರು ಆರಿಸಿಕೊಂಡವರ ಮುಖಾಂತರ ಆಗಲಿ ಇತರ ಮುಖಾಂತರವಾಗಲಿ ದೇವರ ವಿಷಯವು ಅವರಿಗೆ ತಲುಪಿದೆ. ಬಹಳ ಶಿಕ್ಷೆ ಬಂದೇ ಬರ್ತದೆ. ಅದಕ್ಕೆ ದಾವಿದರಸರು ಹೇಳಿದರು, ಬರೀ ಉಸಿರೇ ಎಂಬುದಾಗಿ. ಆದ್ದರಿಂದ ನಾವು ಬಹಳ ದೇವರ ದರ್ಶನ ಆದಮೇಲೆ ಬಹಳ ಎಚ್ಚರವಾಗಿ ನಾವು ಜೀವಿಸಬೇಕು. ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದರೆ ಮಾತ್ರ ನಾವು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ಇದು ನಾಳೆಗೂ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಯಪಡಿಸಿದ್ದೀರಿ. ಅವರು ಏನಾದರೂ ಇದರಲ್ಲಿ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ. ಪಾಪ ಪರಿಹಾರ, ರಕ್ಷಣೆ ನಿಮ್ಮಿಂದಲೇ. ನಿಮ್ಮ ವಾಕ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ವಿಧೇಯರಾಗಿ ಜೀವಿಸಿ, ನಿಮ್ಮ ಆಶೀರ್ವಾದ, ನೀವು ಕೊಟ್ಟಷ್ಟು ಆಯುಷ್ಯ ಫಲ ಪೂರ್ತಿಯಾಗಿ ಶಾಂತಿ, ಸಮಾಧಾನ, ಆರೋಗ್ಯದಿಂದ ಜೀವಿಸುವಂತೆ ಅವರೆಲ್ಲರನ್ನು ಆಶೀರ್ವದಿಸಿರಿ. ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಡೆಸಿರಿ. ಅವರ ಮಕ್ಕಳನ್ನು ಕೂಡ ಅವರು ನಡೆಸಿ, ಅವರೆಲ್ಲರೂ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಪ್ರತಿಯೊಂದಲ್ಲಿಯೂ ದೇವರು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.